ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ನೋಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಾನು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ಒಂದು ಬೆಳೆದಿದ್ದೀನಿ ಅಂದರೆ ಅದೆಲ್ಲದಕ್ಕೂ ಕಾರಣ ನೀವೇನೆ. ನಾನು ಯಾವುದೋ ಒಂದು ಊರಿಗೆ ಹೋಗಲಿ, ಯಾವುದೋ ಒಂದು ಕಡೆಗೆ ಹೋಗಲಿ, ನನ್ನ ನೆನೆಸ್ಕೋತಾರೆ ಅನ್ನೋದಕ್ಕೆ ಸಾಕ್ಷಿ ನೀವೇನೆ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಂದು ನಾನು ಹಬ್ಬ ಮಾಡ್ತಾ ಇಲ್ಲ. ಕಾರಣ ಏನು ಅನ್ನೋದು ನಿಮಗೆ ಇವಾಗ ತಮ್ಲೈನಲ್ಲಿ ಆಲ್ರೆಡಿ ನೋಡಿದ್ದೀರಾ ಕಾರಣ ಏನು ಅಂತ. ಸೊ ಹಳೆವಿನ ಸಂಕ್ರಾಂತಿ. ನನ್ನ ಜೀವನದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಇಲ್ಲ. ಕಾರಣ ಇಷ್ಟೇ, ತುಂಬ ಸಮಸ್ಯೆಗಳು ಹಾಗೆ ಆಗುತ್ತೆ. ಯಾಕಂದರೆ ಮನುಷ್ಯ ಆದಮೇಲೆ ಪ್ರತಿಯೊಂದು ಸಮಸ್ಯೆನೂ ಇದ್ದೇ ಇರುತ್ತೆ. ನಾನು ಇರಲಿಲ್ಲ, ನಾನು ಊರಿಗೆ ಹೋಗಿ ಬಂದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಓಂ ಶಕ್ತಿಗೆ. ಸೊ ಬಂದು ನೋಡಿದಾಗ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ. ಈ ಕಾರಣಕ್ಕಾಗಿ ನಾನು ಮಕರ ಸಂಕ್ರಾಂತಿನ ಮಾಡ್ತಾ ಇಲ್ಲ. ನನಗೆ ಸಂಕ್ರಾಂತಿ ಹಬ್ಬ ತುಂಬ ಫೇಮಸ್ಸು. ಯಾಕೆ ಅಂತ ಹೇಳಿದ್ರೆ ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಎಲ್ಲ ಹಂಚೋದು, ಮತ್ತು ಮನೆಗೆಲ್ಲ ಹೋಗೋದು, ಮಾಮೂಲಿ ಪೂಜೆ ಮಾಡಿದೆ. ಬಟ್ ಹಬ್ಬದ ಥರ ಅನಿಸ್ಲಿಲ್ಲ. ನಾನು ಹಬ್ಬದಲ್ಲಿ ಅಡುಗೆಗಳನ್ನೆಲ್ಲ ಮಾಡ್ತಿದ್ದೆ. ಸಿಹಿ ಪೊಂಗಲ್, ಖಾರ ಪೊಂಗಲ್. ಹೋದ ವರ್ಷ ಎಲ್ಲ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿ ಸಂಕ್ರಾಂತಿಗೆಲ್ಲನೂ ಕರೆದು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಒಂಥರ ಚೆನ್ನಾಗಿತ್ತು. ಸೊ ಈ ಸತಿ ಏನೋ ಒಂಥರ ಮನಸ್ಸಿಗೆ ತಳಮಳ. ಸುಮಾರು ಸಮಸ್ಯೆಗಳು ನನಗೆ ಜನವರಿಲಿ ತುಂಬ ಸಮಸ್ಯೆಗಳಾಗ್ಬಿಡ್ತು. ಒಂದ್ರ ಮೇಲೆ ಒಂದೇಟು ತುಂಬ ಸಮಸ್ಯೆಗಳಿಂದ ನಾನು ಹಬ್ಬ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಯಾಕೆ ಹಬ್ಬ ಮಾಡಬೇಕು, ಒಂಥರ ಹಬ್ಬ ಮಾಡ್ಬೋದಾ ಬೇಡವಾ ಅನ್ನೋದು ನನ್ನ ಮನಸ್ಸಿಗೆ. ಯಾಕಂದರೆ ಹಬ್ಬ ಅಂದರೆ ಏನೋ ಒಂಥರ ಸಂಭ್ರಮ ಇರಬೇಕು. ಸೊ ಆ ಸಂಭ್ರಮನೇ ಇಲ್ಲೋದಂಗೆ ಆಗ್ಬಿಟ್ಟು ನಾನು ಬರ್ತಾ ಇದ್ದಂಗೆ ಆವಾಗಲೇ ಹುಷಾರಿಲ್ಲ, ಈ ಥರ ಇದಾಗಿದೆ, ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ, ಯಾಕಂದರೆ ಮನೇಲಿ ಒಬ್ರಿಗೆ ಸಮಸ್ಯೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಖಂಡಿತ ಆ ಮನೆಯಲ್ಲಿ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನನ್ನ ಮನೇಲಿ ಅಂತಲ್ಲ, ಪ್ರತಿಯೊಬ್ಬರ ಮನೇಲೂ ಇದೇ ಥರ ಸಮಸ್ಯೆ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಹಬ್ಬ ಹುಣ್ಮೆಗಳಲ್ಲಿ ನಾವೇನಾದ್ರೂ ನಮ್ಮನ್ನು ಇಷ್ಟಪಟ್ಟವ್ರನ್ನ ನೋವಲ್ಲಿ ನೋಡಿಬಿಟ್ರೆ ಖಂಡಿತವಾಗ್ಲೂ ಮನಸ್ಸಲ್ಲಿ ಒಂಥರ ಇದಾಗುತ್ತೆ. ಅಯ್ಯೋ ಹಬ್ಬನ ಈ ವರ್ಷ ಬರೋ ವರ್ಷನೂ ಬರುತ್ತೆ, ಯಾಕಂದರೆ ವ್ಯಕ್ತಿ ಮುಖ್ಯ ನಮಗೆ ಅಂದ್ಬಿಟ್ಟು ಇದಾಗ್ತದೆ. ನಾನು ಹಾಸ್ಪಿಟ್ಲಿಗೆ ತಿರ್ಗೋದೇ ಆಗೋಯಿತು ಇವತ್ತೆಲ್ಲ. ನನಗೆ ತುಂಬ ಒಂದು ಕಡೆ ಬೇಜಾರು, ಒಂದು ಕಡೆ ಏನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಹಣೆ ಬರೋಕ್ಕೆ ಹೊಣೆ ಯಾರು? ಹಣೆ ಬರದಲ್ಲಿ ಎಲ್ಲರಿಗೂ ಏನು ಬರೆದಿರ್ತಾನೆ ಆ ಬ್ರಹ್ಮ, ಅದೇ ಥರನೇ ನಾವು ಹೋಗಬೇಕು. ಇಲ್ಲ ನಾನು ಹೀಗೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವೆಲ್ಲ ನಡೆಯಲ್ಲ ಅಲ್ವಾ? ಸೊ ನಾನು ಇಷ್ಟೊಂದು ಯೂಟ್ಯೂಬಲ್ಲಿ ಇಷ್ಟು ಬಂದಿದ್ದೀನಿ, ಇಷ್ಟು ಇದು ಮಾಡಿದ್ದೀನಿ. ಬಟ್ ಯಾವೊಂದು ಹಬ್ಬದಲ್ಲೂ ನಾನು ಮಿಸ್ ಮಾಡೇ ಇಲ್ಲ. ಬಟ್ ಈ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ, ಯಾಕಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಯಿತು. ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಆ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗೋಯ್ತು. ಸೊ ಏನು ಮಾಡಲಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಬ್ಬ ಮಾಡಬೇಕು, ಒಂದು ಕಡೆ ಹಬ್ಬ ಮಾಡೋಣ ಅಂತ ಹಂಗೂ ಹಿಂಗೂ ಆಡಿ ಹಾಸ್ಪಿಟ್ಲಿಂದ ಬಂದ ತಕ್ಷಣವೇ ಪೂಜೆ ಎಲ್ಲ ಮಾಡಿದೆ. ಸೊ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ. ಸೊ ಇದು ಕಾರಣಕ್ಕಾಗಿ ನಾನು ಹಬ್ಬ ಮಾಡಿಲ್ಲ. ಮನೆಯಲ್ಲಿ ಒಂಥರ ಇದ್ದಿದ್ದಂಗೆ. ಮತ್ತು ಇನ್ನೊಂದು ಇದರಲ್ಲಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಪಾಂಡವಪುರದಲ್ಲಿ ಹಸಿರು ಮುಸುರು ಆಗಿತ್ತು ನನ್ನ ತಾಯಿ ಮನೆಯಲ್ಲಿ. ಸೊ ಅಂದರೆ ಸ್ವಲ್ಪ ಅವರಲ್ಲಿ ಮನಸ್ಸಿತ್ತು. ಸೊ ಅದರಿಂದ ನಾನು ಎಲ್ಲೂ ಹೋಗಿಲ್ಲ, ತಾಯಿ ಮನೆಗೂ ಹೋಗಿಲ್ಲ ಹಬ್ಬಕ್ಕೆ. ಸೊ ಎಲ್ಲರೂ, ಯಾಕಂದರೆ ಚೆನ್ನಾಗಿದ್ದರೆ ಎಲ್ಲ ಕಡೆ ಓಡಾಡ್ಬೋದು. ಅವ್ರದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ತೊಂದರೆ ಆದಾಗ ನಾವು ಅಲ್ಲಿ ಹೋಗಿ ನಮ್ಮ ಕಡೆಯಿಂದ ಏನಾದರೂ ಹರ್ಟ್ ಆದರೆ, ನನಗೆ ಯಾವತ್ತೂ ಬೇರೆಯವ್ರಿಗೆ ಹರ್ಟ್ ಮಾಡೋಕ್ಕೆ ದೇವರಾಣೆ ಇಷ್ಟ ಇಲ್ಲ ರೀ. ಯಾಕಂದರೆ ನಾನು ಯಾವತ್ತೂ ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಿ ಬದುಕಬೇಕು, ಇನ್ನೊಬ್ರನ್ನ ಹರ್ಟ್ ಮಾಡಬೇಕು ಅನ್ನೋದು ಎಲ್ಲ ನನ್ನಲ್ಲಿ ಇಲ್ಲ. ಯಾಕಂದರೆ ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಏನು ಅನಿಸುತ್ತೆ ಅವ್ರು ಅದೇ ಥರನೇ ಬದುಕಲಿ.
ಆದಷ್ಟು ಅವ್ರವ್ರ ಪಾಡಿಗೆ ಅವ್ರು ಇರಲಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ನಾನು ಯಾವತ್ತೂ ಯಾರನ್ನೂ ಕಟ್ಟಾಳಿಲ್ಲ, ನಾನು ಇದು ಮಾಡಿಲ್ಲ. ಮತ್ತೊಂದು ನನಗೆ ಏನಾದರೂ ಅವ್ರಿಗೇನಾದರೂ ಇದಾಯಿತು ಅಂದಾಗ ನಾವು ಹೋಗಿ ಇದು ಮಾಡುವಂಥದ್ದು ಅದೆಲ್ಲ ಏನಿಲ್ಲ. ಸೊ ನನಗೆ ಸ್ವಲ್ಪ ದುಃಖದಲ್ಲಿದ್ದೆ, ಸ್ವಲ್ಪ ಒಂಥರ ಹಬ್ಬದ ದಿವಸನೇ ಈ ಥರ ಆಗ್ಬಿಡ್ತಲ್ಲ, ಹಬ್ಬದ ದಿವಸನೇ ನನಗೇನೋ ಒಂಥರ ಖುಷಿ ಇಲ್ವಲ್ಲ ಅನ್ನೋ ಫೀಲ್ ಇತ್ತು. ಸೊ ನಮ್ಮನೆ ಪಕ್ಕದಲ್ಲಿರೋಂಥ ಒಂದು ಹುಡುಗಿ ಮನೆಯವರು ಎಳ್ಳು ಬೆಲ್ಲ ಕೊಟ್ಟರು. ಸೊ ಎಳ್ಳು ಬೆಲ್ಲ ತಿಂದೆ ಒಳ್ಳೆ ಮಾತಾಡಿ ಅಂದ್ಬಿಟ್ಟು ಸೊ ಹುಡುಗಿ ಬಂದು ನನ್ನ ಮೇಲೆ ಕೊಟ್ಟವಾಗಲೂ ನನಗೇನು ಅನ್ನಿಸ್ತಾನೆ ಇರಲಿಲ್ಲ. ಅಯ್ಯೋ ಏನಪ್ಪ ಮಾಡೋದು ಅಂದ್ಕೊಂಡು. ಯಾಕಂದರೆ ಸೊ ಖಂಡಿತ ಎಲ್ಲರಿಗೂ ಎಳ್ಳು ಬೆಲ್ಲ ತಿನ್ನಬೇಕು ಅನಿಸ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಳ್ಳು ಬೆಲ್ಲ ನಾನು ತಿಂತಾಯಿದ್ದೀನಿ. ಹಬ್ಬ ಮಾಡಿಲ್ಲ, ಬಟ್ ಎಳ್ಳು ಬೆಲ್ಲ ಸಿಕ್ಬಿಡ್ತಲ್ಲ ನೋಡಿ. ಎಳ್ಳು ಬೆಲ್ಲ ಈ ಟೈಮಲ್ಲಿ ವಿಂಟರ್ ಟೈಮ್ ಅಲ್ವಾ, ಸೊ ನಮಗೆಲ್ಲ ಸ್ಕಿನ್ ಡ್ರೈ ಆಗ್ತದೆ. ಈ ಟೈಮಲ್ಲಿ ಅದು ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ ಇಶ್ಯೂಸ್ಗೆ. ನಾನು ಈ ಥರ ಒಂದು ದುಃಖನ ನಾನು ಯಾರ ಹತ್ರ ಹೇಳಿ? ನಾನು ನನ್ನ ಕಷ್ಟ ಹೇಳಬೇಕು ಅಂದರೆ ನನ್ನ ತವ್ರ ಮನೇಲಿ ಕೇಳೋಕ್ಕೆ ತಯಾರಿಲ್ಲ. ಇಲ್ಲ ನನ್ನ ಫ್ರೆಂಡ್ಸ್ ಕೇಳೋದ ಅಂತ ಹೇಳಿದ್ರೆ ಅವರು ನೆಗ್ತಾರೆ. ಅಷ್ಟೊಂದು ಮನೆ ಕಟ್ಟಿದ್ದೀರಾ, ನಿಮ್ಗೆ ಯಾವ ಸಮಸ್ಯೆ ಅಂತಾರೆ. ಯಾರಿಗೆ ಗೊತ್ತಿ ಮನಸ್ಸೊಳಗಿರೋ ಸಮಸ್ಯೆ ಯಾರ ಹತ್ರ ಹೇಳೋಣ? ಇನ್ನೇನಾದ್ರು ಮಂಗಳಮುಖಿಯರಿಗೆ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಅಯ್ಯೋ ನಿಮ್ಮದೇ, ನಿಮ್ಗೆ ಯಾವ ಸಮಸ್ಯೆ? ಯಾರಿಗ್ಯಾರೂ ಆಗಲ್ಲ ರೀ, ನಮಗೆ ನಾವೇ ಆಗಬೇಕು. ನಿಜ ಅಲ್ವಾ? ಯಾರಿಗ್ಯಾರೂ ಆಗಲ್ಲ, ನಮಗೆ ನಾವೇ ಆಗಬೇಕು. ಅದರಿಂದ ಯಾವ ಸಮಸ್ಯೆನೂ ನಾವು ತಗೊಂಡೋಗ್ಬಿಟ್ಟು ಹೇಳಕ್ಕೆ ಹೋದಾಗ ಯಾರು ನೆಗ್ಲೆಕ್ಟಾಗಿ ನೋಡ್ತಾರೆ ಹೊರತು ಈ ಸಮಸ್ಯೆ ಇದೆ ಪಾಪ ಅವ್ರಿಗೆ ಹೆಲ್ಪ್ ಮಾಡೋಣ. ಎಲ್ಲ ಹಾಸ್ಪಿಟ್ಲಿಗೂ ನಾನು ಒಬ್ಬಳೇ ಹೊಲ್ದಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಆ ಸಿಚುವೇಶನು. ಆದರೆ ನನ್ನ ಕಷ್ಟನ ಕೇಳೋಕ್ಕೆ ಎಷ್ಟೋ ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡಿದಾಗ ಹಬ್ಬದ ವಿಶ್ ಮಾಡಿದ್ದು ಎಲ್ಲರಿಗೂ ಆಗಿರಲಿ. ತುಂಬ ಹೃದಯದಲ್ಲಿ ಪುಟ್ಟಮ್ಮಜ್ಜಿ ಅಂದ್ಬಿಟ್ಟು ಒಬ್ಬರು ಮಾಡಿದರು ತುಮಕೂರಿಂದ. ಸೊ ಅಮ್ಮ ನಿಮಗೆ ತುಂಬ ಹೃದಯದ ಧನ್ಯವಾದ. ನನ್ನ ಮಗಳೇ ಅಂತ ಕರೆದ್ರಿ, ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಬಾಮ್ಮ ನೀನು. ಯಾಕೆಂದರೆ ಈವನ್ ಟ್ರಾನ್ಸಲ್ಲಿ ಆ ಪ್ರೀತಿ ಇಲ್ಲ ರೀ. ಸ್ವಾರ್ಥ ಬದುಕು, ಸ್ವಾರ್ಥಿಗಳು, ಆಮೇಲೆ ರಾಜಕೀಯ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನನ್ನ ಪಾಡಿಗೆ ನಾನು ಬದುಕ್ತೋಳು, ನಾನು ಯಾವತ್ತೂ ಯಾರ ತಂಟೆಗೂ ಓದೋಳಲ್ಲ. ಸೊ ಪುಟ್ಟಮ್ಮಜ್ಜಿಯನ್ನವರು ತುಮಕೂರಿಂದ ನನ್ನ ಸಬ್ಸ್ಕ್ರೈಬರ್ ಅಂತೆ, ನಾನು ಫಾಲೋ ಮಾಡ್ತಾರಂತೆ. ಧನ್ಯವಾದ. ಅವ್ರು ಫೋನ್ ಮಾಡಿಬಿಟ್ಟು, ಮಗಳೇ ಬಾ ಮಗಳೇ ಹಬ್ಬಕ್ಕೆ ಬಾ ಮಗಳೇ, ನಿನ್ನ ನೋಡ್ತಾ ಇದ್ದರೆ ನನಗೊಂಥರ ಹೆಮ್ಮೆ ಇದೆ. ನಿನ್ನ ಥರ ಮಗಳು ನನಗಿಲ್ವಲ್ಲ ಅಂತ ಇದ್ದಿದ್ದೆ. ಬಾ ಮಗಳೇ ನನ್ನ ಮನೆಗೆ, ನೀನು ಹಬ್ಬಕ್ಕೆ ಬರಬೇಕು ನೀನು ಅಂದರು. ನಾನು ಹೋಗ್ತೀನೋ ಬಿಡ್ತೀನೋ, ಬಟ್ ಅವ್ರು ನನಗೆ ಕರೆದ್ರಲ್ಲ, ನನಗೆ ತುಂಬ ಖುಷಿ ಅನಿಸ್ತು. ಯಾಕೆಂದರೆ ಇವನ್ ನಮ್ಮದ್ರಲ್ಲಿ ನನ್ನ ಅಪ್ಪನ ಮನೆಗಾರು ಹೋಗ್ತೀನಿ, ಬಟ್ ಆದರೂ ಬೇರೆ ಯಾರೋ ಒಬ್ಬರು ನಮ್ಮನ ಮೇಲೆ ಕರುಣೆ ತೋರಿಸ್ತಾರೆ, ಇದು ಮಾಡ್ತಾರೆ ಅಂದರೆ ಎಸ್, ನನಗೆ ಈ ಒಂದು ಯೂಟ್ಯೂಬು ಇನ್ಸ್ಟಾಗ್ರಾಮಿಂದ ತುಂಬ ಜನ ಸಿಕ್ಬಿಟ್ರು. ತಂದೆ ತಾಯಿ ಎಷ್ಟೋ ಜನ ನನ್ನ ಅಮ್ಮ ಅಂತ ಕರೀತಾರೆ, ಅಕ್ಕ ಅಂತ ಕರೀತಾರೆ. ಎಷ್ಟೋ ಜನ ನಾನು ಇದು ಓಂ ಶಕ್ತಿಗೆ ಹೋದಾಗ ಎಷ್ಟೋ ಜನ ನನ್ನನ್ನು ಮಾತಾಡಿಸಿ ಕಂಡಿಡ್ದು ಅವರೆಲ್ಲ ಫೋಟೋ ತೊಗೊಂಡಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್. ಯಾಕಂದರೆ ಯಾವ ಒಂದು ಇದರಲ್ಲೂ ಒಂದು ಭಾವನೆಗಳನ್ನ ಹಂಚ್ಕೊಳ್ಳೋರು ಇಲ್ಲ ರೀ. ಈ ಒಂದು ದುಃಖದ ಸಂಕ್ರಾಂತಿ ನನಗೆ, ಯಾಕಂದರೆ ದುಃಖನೇ ತಂದುಕೊಟ್ಬಿಡ್ತು ಈ ಹಬ್ಬ ಎಲ್ಲ.
ನನಗೆ ಈ ಮೊದಲನೇ ಹಬ್ಬ, ವರ್ಷದ ಈ ಒಂದು ಜನವರಿಯ ಮೊದಲನೇ ಹಬ್ಬ ಇದು. ತಾರೀಖು ಬದಲಾಗ್ಬೋದು, ಜೀವನ ಶೈಲಿ ಬದಲಾಗೋಕ್ಕೆ ತುಂಬ ಕಷ್ಟ. ಯಾಕಂದರೆ ನಾವು 100 ಜನಕ್ಕೆ ಹೇಳಿ ಸಮಾಧಾನ ಮಾಡ್ತೀನಿ, ಬಟ್ ನಾನೇ ಒಂದೊಂದು ಸತಿ ನೋವು ತಿಂದ್ಬಿಡ್ತೀನಿ. ಯಾಕೆಂದರೆ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ನನ್ನ ಪರಿಸ್ಥಿತಿಗಳು ಹೆಂಗಿರ್ತದೋ ಏನು ಎತ್ತ ಅಂತ ಅಲ್ವಾ. ಸೊ ಯಾಕಂದರೆ ಹಬ್ಬದ ದಿನ ನಾನು ತುಂಬ ಕಳ್ಕಳಿಯಾಗಿ ಮುಖ ಎಲ್ಲ ನೀವು ನೋಡ್ತಿದ್ರಿ, ಕಳ್ಕಳಿಯಾಗಿ ಇದು ಮಾಡಿಕೊಂಡು ರೆಡಿಯಾಗಿ ಕುತ್ಕೊತಾ ಇದ್ದೆ. ಸೊ ಇಷ್ಟೇ. ಏಕೆಂದರೆ ಇನ್ಸ್ಟಾಗ್ರಾಮು ಇದರಲ್ಲಿ ಯೂಟ್ಯೂಬಲ್ಲಿ ತುಂಬ ಜನ ಕಾಲ್ ಮಾಡಿ ನನ್ನನ್ನು ಹಬ್ಬದ ವಿಶ್ ಮಾಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಯಾಕಂದರೆ ನನ್ನ ನಿಮ್ಮ ಮನೇಲಿ ಒಬ್ಬಳು ನಿಮ್ಮ ಮನೆ ಮಗಳ ಥರ ನೋಡಿದ್ದೀರಾ. ಇಷ್ಟೇ ಸಾಕಂಡ್ರೆ, ಇಷ್ಟೇ ನನ್ನ ಜನ್ಮ ಸಾರ್ಥಕ ಆಯಿತು, ನನಗೆ ಸಾಕು. ಮತ್ತು ನನ್ನ ಚಾನಲ್ ನೋಡೋರು ಎಲ್ಲರೂ ಏನಿಲ್ಲ, ನಿಮ್ಗೇನಾದ್ರೂ ಅನಿಸಿದ್ರೆ ನನಗೆ ಒಂದೇ ಒಂದು ಹಾಯ್ ಅಂತ ಕಳಿಸಿ, ಹಾಯ್ ಅಮ್ಮನೋ ಹಾಯ್ ಅಕ್ಕನೋ, ಮತ್ತು ಹ್ಯಾಪಿ ಸಂಕ್ರಾಂತಿ ಅಂತ ಕಳಿಸಿ. ಇಷ್ಟೇ ಕೇಳ್ಕೊಳ್ಳೋದು. ವಿಡಿಯೋ ನೋಡಿದವ್ರು ಯಾರೇ ಆಗಿರಲಿ ನನಗೊಂದು ಹ್ಯಾಪಿ ಸಂಕ್ರಾಂತಿ ಅಂತ ಕಳಿಸಿದ್ರೆ ನಂಗೆ ಸಾಕು. ನಾನು ಎಷ್ಟೋ ಇದು ಮಾಡಿದ್ದೀನಿ. ನಾನು ನಿಮ್ಮ ಮನೇಲಿ ಒಬ್ಬಳು ಅಂತ ತಿಳ್ಕೊಳ್ಳಿ ಬಿಡಿ. ಸಮಸ್ಯೆ ಇದೆ, ಸಮಸ್ಯೆ ಬರ್ತಿರ್ತದೆ, ಸಮಸ್ಯೆ ಹೋಗ್ತಿರ್ತದೆ. ಬಟ್ ಏನು ಗೊತ್ತಾ, ಒಬ್ಬರನ್ನ ಹೀಯಾಳಿಸಿ ಮಾತಾಡಬಾರ್ದು, ಒಬ್ಬರು ಈ ಥರ ಅಂತ ಹೇಳ್ಕೊಬಾರ್ದು. ಬಟ್ ನನಗೆ ದುಃಖ ತೊಡ್ಕೊಳ್ಬೇಕು, ನನ್ನ ಖುಷಿ ತೊಡ್ಕೋಬೇಕು, ನನಗೇನೇ ಹಾಕೋಬೇಕು ಅಂದರೆ ನಾನು ನಿಮ್ಮ ಹತ್ರನೇ ಬರೋದು. ನನಗೆ ಯೂಟ್ಯೂಬಲ್ಲಿರೋರೇ ಫ್ರೆಂಡ್ಸು, ಯೂಟ್ಯೂಬಲ್ಲಿರೋರೇ ರಿಲೇಷನ್ಸು. ಈವನ್ ಇವತ್ತಿಗೂ ನನ್ನ ರಿಲೇಷನಲ್ಲಿ ಎಷ್ಟೋ ಜನ ನನ್ನ ಜೊತೆ ಮಾತಾಡಲ್ಲ. ನಮ್ಮ ಅಕ್ಕ ಆಗಲಿ, ನಮ್ಮ ಭಾವ ಆಗಲಿ, ಅವ್ರು ಯಾರು ನನ್ನ ಜೊತೆ ಮಾತಾಡಲ್ಲ. ನನಗೆ ಬೇಕಾಗಿಲ್ಲ. ಸತ್ತಾಗ ಎತ್ಕೊಳ್ಳೋಕ್ಕೆ ಬೇರೆ ಇದ್ದಾರೆ, ಸತ್ತಾಗ ಕರ್ಕೊಂಡೋಗೋಕ್ಕೆ ದೇವರು ಇದ್ದಾನೆ. ನಾನು ಸತ್ತೋದಾಗ ನನ್ನ ಫೋಟೋನ ಹಾಕೊಳ್ಳೋಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ನನ್ನ ಬಂಧು ಬಳಗ ಇದ್ದಾರೆ, ಯೂಟ್ಯೂಬ್ ನನ್ನ ಬಂಧು ಬಳಗ ಇದ್ದಾರೆ. ಅವರೇ ನನಗೆ ಸಾಕು. ಇನ್ಯಾರೂ ಹಾಕ್ಕೊಂಡು ನನ್ನನ್ನೇನು ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ದುಃಖದ ಸಂಕ್ರಾಂತಿ ನನಗೆ ಮನಸ್ಸಿಗೆ ತುಂಬ ನೋವು ಕೊಡ್ತು. ಈ ನೋವನ್ನ ನಿಮ್ಮ ಜೊತೆ ತೋಡ್ಕೊತಾ ಇದ್ದೀನಿ. ಈ ವಿಡಿಯೋಗಳು ಹೇಳ್ಕೊಬೇಕಾ ಬೇಡವಾ ಅನ್ನೋದಿತ್ತು. ಬಟ್ ನಾನು ಏನೇ ಆದರೂ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಹೇಳಲಿ, ತಿನ್ನಲಿ, ಉಣ್ಲಿ, ಬೀಳಲಿ, ಎಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ. ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಇದು ತಪ್ಪೋ ಸರಿನೋ ನಿಮ್ಮ ಅಭಿಪ್ರಾಯ ತಿಳಿಸಿ. ಸಾರಿ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ನನ್ನ ಕಡೆ ನನ್ನ ದುಃಖನೇ ಹೇಳ್ಕೊಂಬಿಟ್ಟೆ. ನಿಮ್ಮದು ಪಾಪ ನಿಮ್ಮ ಸಂತೋಷದ ಜೀವನ ನಾನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಆ ತಾಯಿ ಚಾಮುಂಡೇಶ್ವರಿ ಸದಾ ನಿಮ್ಗೆ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಎಲ್ಲ ಜೀವನದಲ್ಲೂ ಎಲ್ಲ ಹೊಸದನ್ನು ತರಲಿ. ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡಿ ಖಂಡಿತವಾಗಲೂ ನಿಮ್ಮದು ಜೀವನ ಯಾವಾಗಲೂ ಸಿಹಿಯಾಗೇ ಇರಲಿ ಅಂತ ನಾನು ಬಯಸ್ತೀನಿ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ, ಒಂದೇ ಒಂದು ಲೈಕ್ ಕೊಡಿ. ನಿಮ್ಮೊಂದು ಲೈಕು ನನ್ನ ಜೀವನನೇ ಚೇಂಜ್ ಮಾಡ್ಬೋದು. ನಿಮ್ಮೊಂದು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ವಿಡಿಯೋ ನೋಡೋರು ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ನಿಮ್ಮ ಮನೆ ಮಗಳ ಥರ ನೋಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ಜನಕ್ಕೆ ನಾನು ರೀಚ್ ಆಗಬೇಕು. ಆ ದೇವ್ರು ನನಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ಳಿ. ಧನ್ಯವಾದ. ನನ್ನ ಕಡೆಯಿಂದ ಏನಾದರೂ ನಿಮಗೆ ಮುಜುಗರ ಅನಿಸ್ತು, ತಪ್ಪು ಅನಿಸ್ತು, ಈ ಥರ ಮಾಡಿದ್ದೀರಮ್ಮ, ಹಿಂಗೆ ಮಾಡಿ ಅಂತ ಹೇಳಿ. ನಾನು ಇವತ್ತಿಗೂ ದಿನ ಕಲಿತಾನೇ ಇದ್ದೀನಿ ಈ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ. ಖಂಡಿತವಾಗಲೂ ನಿಮ್ಮ ಪರವಾಗಿ ನಾನು ನಿಲ್ತೀನಿ, ಖಂಡಿತವಾಗ್ಲೂ ಕಲಿತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾಳೆ ಸೇಮ್ ಇದರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟೇ ಹೇಳೋದು, ಇನ್ನೇನಿಲ್ಲ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.